ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕನ್ನಡದ 1ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ ಇದರಲ್ಲಿನ ಪಾಠ 11 ವಿವೇಕಾನಂದರ ಜನ್ಮದಿನ. ಈ ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತು ನೋಡೋಣ. ಅಭ್ಯಾಸ ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಇದೆ. ಮೊದಲನೆಯ ಒಂದು ಲೈನನ್ನು ಅವರು ಕೊಟ್ಟಿರ್ತಾರೆ. ಅದು ಒಂದು ಸರಕಾರಿ ಶಾಲೆ. ನಾವು ಇಲ್ಲಿ 2 ಲೈನಲ್ಲಿ ಅವ್ರು ಯಾವ ರೀತಿ ಬರ್ತಿದ್ದಾರೆ ಅದನ್ನು ನಾವು ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು. ಅದು ಒಂದು ಸರಕಾರಿ ಶಾಲೆ. ಅದು ಒಂದು ಸರಕಾರಿ ಶಾಲೆ. ಇದರ ಉದ್ದೇಶ, ಅಭ್ಯಾಸ ಅವರ ಉದ್ದೇಶ ಏನಪ್ಪ ಅಂದರೆ ಶಬ್ದಗಳನ್ನು ಓದಲಿಕ್ಕೆ ನಿಮಗೆ ಈಸಿ ಆಗಲಿ ಅಂತ, ಅದೇ ರೀತಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಕ್ಷರಗಳು ಗುಂಡಾಗಿ ಬರೆಯಲಿಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅವರು ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿ, ಅಂದರೆ ನಕಲು ಅಂದರೆ ಕಾಪಿ, ಆ್ಯಸ್ ಇಟ್ ಈಸ್ ಇದನ್ನು ಕಾಪಿ ಮಾಡಬೇಕು. ರಹೀಮನು ಹೂವು ತಂದನು. ರಹೀಮನು ಹೂವು ತಂದನು. ರಹೀಮನು ಹೂವು ತಂದನು. ಸಹನಾ ಕತೆ ಹೇಳಿದಳು. ಸಹನಾ ಕತೆ ಹೇಳಿದಳು. ಸಹನಾ ಕತೆ ಹೇಳಿದಳು. ಮಾನಸ ಸಿಹಿ ಹಂಚಿದಳು. ಮಾನಸ ಸಿಹಿ ಹಂಚಿದಳು. ಓಕೆ. ಅಭ್ಯಾಸ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ ಅಂತ ಇದೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ, ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಕೇಳಿದ್ದಾರೆ. ಅದಕ್ಕೆ ನಾವು ಉತ್ತರವನ್ನು ಬರೆಯಬೇಕು. ಓಕೆ. ಮೊದಲನೆಯ ಪ್ರಶ್ನೆ, ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು? ಇದಕ್ಕೆ ಉತ್ತರ, ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆ ನಡೆಯಿತು. ಪ್ರಶ್ನೆ 2, ರಾಜನು ಏನು ಮಾಡಿದನು? ರಾಜನು ಮಾಲೆ ಮಾಡಿದನು. ಪ್ರಶ್ನೆ 3, ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ಉತ್ತರ, ನಾರಾಯಣ ಗುರುಗಳು ದೀಪ ಬೆಳಗಿದರು. ಪ್ರಶ್ನೆ 4, ಪೀಟರ್ ಏನು ಮಾಡಿದನು? ಉತ್ತರ, ಪೀಟರ್ ವಂದಿಸಿದನು. ಓಕೆ. ಪೀಟರ್ ವಂದಿಸಿದನು. ಪೀಟರ್ ವಂದನೆ ಮಾಡಿದನು ಅಂತಲೂ ಬರಿಬೋದು, ಪೀಟರ್ ವಂದಿಸಿದನು ಅಂತ ಬರಿಬೋದು. ಪ್ರಶ್ನೆ 5, ಸಿಹಿ ತಿಂಡಿ ಯಾರು ಹಂಚಿದರು? ಮಾನಸ ಸಿಹಿ ತಿಂಡಿ ಹಂಚಿದಳು. ಓಕೆ. ಈಗ ಅಭ್ಯಾಸ ಬಿಟ್ಟಿರುವ ಪದಗಳನ್ನು ಗುರುತಿಸಲು ತಿಳಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಾವು ಇಂಗ್ಲೀಷ್ನಲ್ಲಿ ಇದಕ್ಕೆ ಬಿಟ್ಟ ಸ್ಥಳ ತುಂಬಿರಿ ಇದೆ. ಇದು ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ತೀವಿ. 1, ಅದು ಒಂದು ಡ್ಯಾಶ್ ಶಾಲೆ. ಅದು ಒಂದು ಸರಕಾರಿ ಶಾಲೆ. ಓಕೆ. ಶಾಲೆಯ ತುಂಬ ಆ ದಿನ ಡ್ಯಾಶ್ ಸಡಗರ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ಮೂರನೆಯ ಒಂದು ಬಿಟ್ಟ ಸ್ಥಳ, ಸ್ವಾಮಿ ವಿವೇಕಾನಂದರನ್ನು ಜನರು ವೀರ ಸನ್ಯಾಸಿ ಎಂದು ಕರೆದರು. ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿರ್ತಾರೆ, ನಾವು ವೀರ ಸನ್ಯಾಸಿ ಅಂತ ಬರೀಬೇಕು. 4ನೇದು, ಸಹನಾ ಡ್ಯಾಶ್ ಹೇಳಿದಳು. ಸಹನಾ ಕಥೆ ಹೇಳಿದಳು. 5, ಮಾನಸ ಡ್ಯಾಶ್ ಹಂಚಿದಳು. ಮಾನಸ ಸಿಹಿ ತಿಂಡಿ ಹಂಚಿದಳು. ಈಗ ಅಭ್ಯಾಸ ಮಾದರಿಯಂತೆ ಮಕ್ಕಳಿಂದ ಬರೆಯಿಸಿ ಅಂತ ಇದೆ. ಇಲ್ಲಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ, ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ.
ಗುರುಗಳು ಭಾಷಣ ಮಾಡಿದರು. ಓಕೆ, ಗುರುಗಳು ಅಂದರೆ ನಾವು ಬಹುವಚನ ಯೂಸ್ ಮಾಡ್ತೀವಿ. ಗುರುಗಳು ಭಾಷಣ ಮಾಡಿದರು ಬಹುವಚನ. ಇದು ರಿಸ್ಪೆಕ್ಟ್ ಕೊಡೋ ಒಂದು ಶಬ್ದವಾಗಿದೆ. ಸೊ ಹಾಗಾಗಿ ಗುರುಗಳು ಭಾಷಣ ಮಾಡಿದರು ಅಂತ ನಾವು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಈ 3 ರೂಪ, ದೀಪ ಮತ್ತು ನಿಸಾರ್ ಈ 3 ಹೆಸರುಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಒಂದು ವಾಕ್ಯವನ್ನು ಮಾಡಬೇಕು. 1ನೆಯ ವಾಕ್ಯ, ರೂಪ ಭಾಷಣ ಮಾಡಿದಳು. ಯಾಕಂದರೆ ರೂಪ ಇದು ಗರ್ಲ್, ಇದು ಸ್ತ್ರೀಲಿಂಗ. ಓಕೆ, ಇದು ಸ್ತ್ರೀಲಿಂಗ, ಇದು ಗರ್ಲ್ ಒಂದು ಹುಡುಗಿ ಆಗಿರೋದ್ರಿಂದ ಮಾಡಿದಳು ಅಂತ ಬರುತ್ತೆ. ಅದೇ ರೀತಿ ನೋಡಿ, ದೀಪ ಇದು ಕೂಡ ಹೆಸರು, ಒಂದು ಹುಡುಗಿಯ ಹೆಸರು, ಗರ್ಲ್ ನೇಮ್. ಅದಕ್ಕೆ ನಾವು ಇಲ್ಲೇನು ಕೂಡ ಮಾಡಿದಳು ಅಂತ ಬರುತ್ತೆ. ನಿಸಾರ್ ಇದು ಬಾಯ್, ಹುಡುಗ, ಪುಲ್ಲಿಂಗ. ಸೊ ಅದಕ್ಕೆ ನಾವು ನಿಸಾರ್ ಭಾಷಣ ಮಾಡಿದನು ಅಂತ ಬರುತ್ತೆ. ಓಕೆ, ರೂಪ ಭಾಷಣ ಮಾಡಿದಳು, ದೀಪ ಭಾಷಣ ಮಾಡಿದಳು, ನಿಸಾರ್ ಭಾಷಣ ಮಾಡಿದನು. ಓಕೆ, ಈ ರೀತಿ. ಅಭ್ಯಾಸ ಚಿತ್ರ ತೋರಿಸಿ, ಪದ ಹೇಳಿಸಿ, ದಿನಾಂಕ ತಿಳಿಸಿ ಬರೆಯಿರಿ ಅಂತ ಇದೆ. ಬಸವ ಜಯಂತಿ. ಓಕೆ, ಬಸವ ಜಯಂತಿ ಯಾವಾಗ ಬರುತ್ತೆ? ಮೇ 10, 2024. ಕನಕ ಜಯಂತಿ ನವೆಂಬರ್ 18, 2024. ಮಹಾವೀರ ಜಯಂತಿ ಏಪ್ರಿಲ್ 21, 2024. ವಾಲ್ಮೀಕಿ ಜಯಂತಿ ಅಕ್ಟೋಬರ್ 17, 2024. ಬುದ್ಧ ಜಯಂತಿ ಮೇ 23, 2024. ಗುರುನಾನಕ್ ಜಯಂತಿ ನವೆಂಬರ್ 15, 2024. ಓಕೆ, ಇಲ್ಲಿಗೆ ನಮ್ಮ ವಿವೇಕಾನಂದರ ಜನ್ಮದಿನ ಈ ಪಾಠದ ಪ್ರಶ್ನೋತ್ತರ ಆಮೇಲೆ ಅಭ್ಯಾಸಗಳೆಲ್ಲ ಮುಕ್ತಾಯವಾಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗಡಿ ಯಾಕೆ ಒಣಗಲಿಲ್ಲ ಪಾಠ 12 ಇದರ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.